ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಜೀವವ ನೀಡುವ ವಾಕ್ಯಗಳು ನಿಮ್ಮಲ್ಲಿರುವಾಗ ನಿಮ್ಮನ್ನು ಬಿಟ್ಟು ನಾನೆಲ್ಲಿ ಹೋಗಲಿ ಯೇಸುದೇವಾ. ಜೀವವ ನೀಡುವ ವಾಕ್ಯಗಳು ನಿಮ್ಮಲ್ಲಿರುವಾಗ ನಿಮ್ಮನ್ನು ಬಿಟ್ಟು ನಾನೆಲ್ಲಿ ಹೋಗಲಿ ಯೇಸುದೇವಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ತಾನೇ ನಾವು ಹಾಡಿದ ಹಾಡಿನಂತೆ ಜೀವವ ನೀಡುವ ವಾಕ್ಯಗಳು ಪ್ರಭು ಯೇಸುವಿನಲ್ಲಿರುವಾಗ ನಾವು ಪ್ರತಿದಿನ ನೋಡುತ್ತಿರುವ ಈ ಜೀವಸ್ವರದಲ್ಲಿ ನಾವು ಧ್ಯಾನಿಸುವ ಒಂದೊಂದು ವಾಕ್ಯಗಳು ನಮಗೆ ಜೀವವುಳ್ಳ ದೇವರ ಆತ್ಮರನ್ನ ತಂದುಕೊಡುತ್ತದೆ. ಈ ವಾಕ್ಯಗಳು ಜೀವವೂ ಆತ್ಮವೂ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಪ್ರವರ್ಧಿಸುತ್ತದೆ. ಆದ ಕಾರಣ ಪ್ರಭು ಯೇಸು ಶಿಷ್ಯರೆಲ್ಲರೂ ಯೇಸುವನ್ನ ಬಿಟ್ಟು ಹೋಗುವಾಗ, ಅನೇಕ ಜನರು ಯೇಸುವನ್ನ ಬಿಟ್ಟು ಹೋಗುವಾಗ ಪೇತ್ರ ಮತ್ತು ಶಿಷ್ಯರು ಕಂಗಾಲಾದರು. ಪೇತ್ರನಿಗೆ ಯೇಸು ಹೇಳುತ್ತಾರೆ, ನೀವು ಹೋಗಬೇಕೆನ್ನುತ್ತೀರೋ, ಹಾಗಾದರೆ ಹೋಗಿ ಅಂತ. ಆದ್ರೆ ಪೇತ್ರ ಹೇಳುತ್ತಾನೆ, ಪ್ರಭುವೇ, ನಾವು ನಿಮ್ಮನ್ನು ಬಿಟ್ಟು ಹೋಗುವುದಾದರೂ ಎಲ್ಲಿಗೆ? ನಮಗೆ ನಿತ್ಯ ಜೀವವನ್ನ, ಆಶೀರ್ವಾದವನ್ನ, ರಕ್ಷಣೆಯನ್ನ ನೀಡುವ ವಚನಗಳು ಇರುವುದು ನಿಮ್ಮಲ್ಲಿಯೇ. ಆದ ಕಾರಣ ಈ ಜೀವಸ್ವರ ಮೀಡಿಯಾ ಮಿನಿಸ್ಟ್ರಿಗಾಗಿ ಪ್ರಾರ್ಥಿಸಿ ಈ ವಿಡಿಯೋ ಲಿಂಕನ್ನು ಅನೇಕರಿಗೆ ಶೇರ್ ಮಾಡಿ. ಅದರ ಮೂಲಕ ನೀವು ಸಹ ಆಶೀರ್ವಾದವನ್ನು ಹೊಂದಿಕೊಳ್ಳುವಿರಿ. ಈಗಾಗಲೇ ನಾವು ಪ್ರೇಷಿತರ ಕಾರ್ಯಕಲಾಪಗಳು, ಪ್ರಕಟಣಾ ಗ್ರಂಥ ಮತ್ತು ಯೇಸುವಿನ ರಕ್ತ ಹಂತ ಹಂತವಾಗಿ ಫುಲ್ ಚಾಪ್ಟರು ಆಳವಾಗಿ ಧ್ಯಾನಿಸುತ್ತಾ ಬಂದಿದ್ದೇವೆ. ಇದುವರೆಗೂ ನಮ್ಮನ್ನು ಮುನ್ನಡೆಸಿದ ಪ್ರಭು ಯೇಸು ಕ್ರಿಸ್ತರಿಗೂ ಪರಿಶುದ್ಧಾತ್ಮರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅನೇಕರು ಕೇಳಿಕೊಂಡರು, ಅಕ್ಕ ಕೀರ್ತನೆಗಳನ್ನು ಸ್ವಲ್ಪ ಪ್ರಾರಂಭ ಮಾಡಿ ಎಂಬುದಾಗಿ. ಪ್ರಭು ಯೇಸು ಸ್ವಾಮಿ ಸಹ ಆ ಗುಡ್ಡಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಾಗ ಕೀರ್ತನೆಗಳನ್ನು ಹಾಡುತ್ತಾ ಅವರು ಪ್ರಾರ್ಥಿಸುತ್ತಿದ್ದರು. ಹಳೆಯ ಒಡಂಬಡಿಕೆಯಲ್ಲಿ ಅವರು ದೇವರ ಮಹಿಮೆಯ ಕಾರ್ಯಗಳನ್ನ, ದೇವರ ಶಕ್ತಿ ಸಾಮರ್ಥ್ಯ, ದೇವರ ಅದ್ಭುತ ಕಾರ್ಯಗಳನ್ನ ವರ್ಣಿಸುತ್ತಾ ಅವರು ಹಾಡುತ್ತಿದ್ದರು. ಹೃದಯಾಂತರಾಳದಿಂದ ನಿಮ್ಮ ಭಾವನೆಗಳನ್ನ ಭಕ್ತಿ ಗೀತೆಗಳ ಮೂಲಕ ದೇವರಿಗೆ ವ್ಯಕ್ತಪಡಿಸಿರಿ ಎಂದು ಸಂತ ಪೌಲರು ಹೇಳುತ್ತಾರೆ. ಸಂತ ಅಗಸ್ಟಿನರು ಹೇಳುತ್ತಾರೆ, ಒಮ್ಮೆ ಹಾಡುವುದು 2 ಬಾರಿ ಪ್ರಾರ್ಥನೆ ಮಾಡುವುದಕ್ಕೆ ಸಮ ಎಂಬುದಾಗಿ. ಈ ಕೀರ್ತನೆಗಳು ಹಾಡಿನ ರೂಪದಲ್ಲಿ ಹಾಡತಕ್ಕಂಥ ಪದ್ಯ ಭಾಗ. ಓಕೆ, ಕೆಲವೊಂದು ಕೀರ್ತನೆಗಳನ್ನ ಹಾಡ್ತೀವಿ. ಫಾರ್ ಎಕ್ಸಾಂಪಲ್ ಕೀರ್ತನೆ 51, ಕೀರ್ತನೆ 136, ಕೀರ್ತನೆ 139 ಎಲ್ಲ. ಆದರೆ ಇವೆಲ್ಲವೂ ಹಾಡುಗಳು, ಪದ್ಯ ಭಾಗ. ಸೊ ಈ ದಿನ ಮೊದಲ್ಗೊಂಡು ಕೀರ್ತನೆಗಳನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳ ಕುರಿತು ನಾವು ಪವಿತ್ರಾತ್ಮರ ಮುಖಾಂತರ ಅದನ್ನು ಓದಿ ಅದರ ರಹಸ್ಯಗಳನ್ನು ತಿಳಿದುಕೊಂಡು ದೇವರನ್ನ ಮಹಿಮೆ ಪಡಿಸಲು ಇನ್ನು ಹೆಚ್ಚು ನಮಗೆ ದೇವರ ವಾಕ್ಯ ಸಹಾಯ ಮಾಡಲಿ. ಕೀರ್ತನೆಗಳು ಒಂದು ದಿನಕ್ಕೆ 1 ಕೀರ್ತನೆ ಆಗಬಹುದು, ಅಥವಾ 2 ವಾಕ್ಯಗಳಾಗಬಹುದು. ಎಷ್ಟಾಗುತ್ತೋ ಅಷ್ಟು ನಾವು ಅದರ ಭಾಗವನ್ನು ಮುಂದುವರಿಸಿಕೊಂಡು ಹೋಗೋಣ. ಕೀರ್ತನೆಗಳು 1. ಧನ್ಯನು ಯಾರು? ಯಾರು ನಿಜವಾಗಿ ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ. ದುರ್ಜನರ ಆಲೋಚನೆಯಂತೆ ನಡೆಯದೆ. ಇದು ನಾನು ಓದುವಾಗ, ನೀವು ಕೇಳಿಸಿಕೊಳ್ಳುವಾಗ, ನೀವು ನನ್ನೊಟ್ಟಿಗೆ ರಿಪೀಟ್ ಮಾಡುವಾಗ ನಾವು ಕೀರ್ತನೆಗಳನ್ನು ಓದುತ್ತಾ 150 ಕೀರ್ತನೆಗಳನ್ನು ಮುಗಿಸಲು ಸಾಧ್ಯವಾಗುತ್ತದೆ. ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ. ನಾವು ಎಲ್ಲಿ ನಡೆಯಬಾರದು? ದುರ್ಜನರ ಆಲೋಚನೆಯಂತೆ ನಾವು ನಡೆಯಬಾರದು. ದುರ್ಜನರ ಆಲೋಚನೆಗೆ ನಾವು ನಡೆದರೆ ನಾವು ನಾಶನದ ಮಾರ್ಗಕ್ಕೆ ತಲುಪಿ ಬಿಡುತ್ತೇವೆ. 3 ಜನ ಜ್ಞಾನಿಗಳು ಆಕಾಶದಲ್ಲಿ ಹೊಳೆಯುವ ದೇವರಿಂದ ಕಳುಹಿಸಲ್ಪಟ್ಟ ನಕ್ಷತ್ರವನ್ನು ನೋಡಿಕೊಂಡು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಆದರೆ ಮಧ್ಯಭಾಗದಲ್ಲಿ ಅರಸನ ಅರಮನೆಯನ್ನು ನೋಡಿ ಹೆರೋದ ರಾಜನ ಬಳಿ ಆಲೋಚನೆ ಕೇಳಲು ಹೋದರು. ಆ ಆಲೋಚನೆ ಕೇಳಿದ್ದು
ಅದರ ಪರಿಣಾಮ ಏನು ಅಂತ ನಮಗೆ ಗೊತ್ತ ಅಲ್ವಾ? ಅವನು ಅವನ ಹೃದಯದಲ್ಲಿ ಕೇಳಿತ್ತು, ಬಾಯಿಯಿಂದ ಇವರಿಗೆ ಮಾರ್ಗ ತೋರಿಸುವ ರೀತಿಯಲ್ಲಿ ಮಾತನಾಡಿದ, ನೀವು ಹೋಗಿ ಮಗುವನ್ನು ಕಂಡ ಕೂಡಲೇ ನನಗೂ ಬಂದು ಹೇಳಿ ಎಂಬುದಾಗಿ. ಆದರೆ ಅವನ ಹೃದಯದಲ್ಲಿ ದುರಾಲೋಚನೆ ಇತ್ತು. ಆದ ಕಾರಣ ನಾವು ಆಲೋಚನೆಯನ್ನ ಕಂಡವರ ಬಳಿ ಕೇಳದೆ, ಸಜ್ಜನರು, ನಮ್ಮ ಮನಸ್ಸಿಗೆ ಮೆಚ್ಚುಗೆಯಾದವರು, ನಿಷ್ಪಕ್ಷಪಾತವಾಗಿ ನಮಗೆ ಸಲಹೆ ಕೊಡುವವರ ಬಳಿ ಆಲೋಚನೆ ಕೇಳಬೇಕೆಂಬುದಾಗಿ ನಾವು ಸಿರಾಕನ ಗ್ರಂಥದಲ್ಲಿ ನಾವು ನೋಡ್ತೇವೆ. ದುರ್ಜನರ ಆಲೋಚನೆಯಂತೆ ನಾವು ನಡೆಯಬಾರದು. ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಪಾಪಾತ್ಮರ ಪಥ ಗೊತ್ತು, ಅದು ಪಾಪ ಎಂಬುದಾಗಿ. ಈಗ 4 ಸ್ನೇಹಿತರು ಕುಡುಕರು, ಅವರು ಬಾರ್ಗೆ ಹೋಗ್ತಾ ಇದ್ದಾರೆ. ಅವರ ಜೊತೆ ಕಾಲೂರಬೇಡ, ಅವರ ಜೊತೆಯಲ್ಲಿ ನಡೆಯಬೇಡ. ಅಲ್ಲಿಂದ ನೀನು ಓಡಿ ಹೋಗು, ಕಾಲೂರಬೇಡ, ನಿನ್ನ ಕಾಲನ್ನು ಕಿತ್ತು ಓಡಿ ಹೋಗು. ಜೋಸೇಫನನ್ನು ಆ ಪೋಟಿಫರನ ಹೆಂಡತಿ ವ್ಯಭಿಚಾರಕ್ಕೆ ಕರೆಯುವಾಗಲೂ ಅವನು ಕಾಲು ಕಿತ್ತು ಓಡಿ ಹೋದ. ಅಲ್ಲಿ ಕಾಲೂರಲಿಲ್ಲ. ಕಾಲೂರುದಂದ್ರೇನು? ಅವರ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಬೇಡ, ಪಾಪಾತ್ಮರ ಪಥದಲ್ಲಿ ಕಾಲೂರಬೇಡ, ಅವರು ಮಾಡುವ ಕೆಲಸಗಳಲ್ಲಿ ನೀನು ಭಾಗಿಯಾಗದಿರು. ಧರ್ಮ ನಿಂದಕರ ಕೂಟದಲ್ಲಿ ಕೂರಬೇಡ. ನಾವು ವಿಶ್ವಾಸಿಸುವ ಧರ್ಮ, ಅದನ್ನು ನಿಂದಿಸುವವರ ಮಧ್ಯದಲ್ಲಿ ನೀನು ಕೂರಬೇಡ. ನೀನು ಯಾರ ಜೊತೆ ಕುಳಿತುಕೊಳ್ಳುತ್ತಿ, ಯಾರ ಮಾತುಗಳನ್ನು ಕೇಳುತ್ತಿ, ಅದು ನಿನ್ನಲ್ಲಿ ಪರಿಣಾಮ ಬೀರಲು ಪ್ರಾರಂಭ ಮಾಡುತ್ತದೆ. ಧರ್ಮವನ್ನ ನಿಂದಿಸುವವರ ಕೂಟದಲ್ಲಿ ಕೂರಬೇಡ. ಪೌಲನಾಗುವುದಕ್ಕೆ ಮೊದಲು ಸ್ಟೇಫನನನ್ನು ಜನರೆಲ್ಲರೂ ಕಲ್ಲೆಸೆದು ಕೊಲ್ಲುವಾಗ ಈ ಧರ್ಮವನ್ನ ನಿಂದಿಸುತ್ತಿದ್ದ ಆ ಕೂಟದಲ್ಲಿ ಇವನು ಕುಳಿತುಕೊಂಡ. ಅವರ ಬಟ್ಟೆಗಳನ್ನೆಲ್ಲ ಇಟ್ಟುಕೊಂಡು ಒಡಿರಿ ಎಂದು ಪ್ರೇರೇಪಣೆ ಮಾಡಲು ಪ್ರಾರಂಭ ಮಾಡಿದ. ಸೊ ಆ ಕೂಟದಲ್ಲಿ ಕೂರುವಾಗ, ಆ ಕೂಟಕ್ಕೆ ಸೇರುವಾಗ ನಾವು ಅದರಲ್ಲಿ ಭಾಗಿಗಳಾಗುತ್ತೇವೆ. ದುರ್ಜನರ ಆಲೋಚನೆಯಂತೆ ನಡೆಯಬೇಡ, ಪಾಪಾತ್ಮರ ಪಥದಲ್ಲಿ ಕಾಲೂರಬೇಡ, ಧರ್ಮ ನಿಂದಕರ ಕೂಟದಲ್ಲಿ ನೀನು ಕೂರಬೇಡ. ಬದಲಿಗೆ ನಾವೇನು ಮಾಡಬೇಕು? ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು. ಪ್ರೈಸ್ ದ ಲಾರ್ಡ್. ಯಾವುದರಲ್ಲಿ ನಾವು ಸಂತೋಷಿಸಬೇಕು? ಯಾರ ಆಲೋಚನೆಯಂತೆ ನಡೆಯಬೇಕು? ಯಾರ ಜೊತೆ ಕುಳಿತುಕೊಳ್ಳಬೇಕು? ಯಾವುದರಲ್ಲಿ ಕಾಲೂರಬೇಕು ಎಂದರೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ. ದೇವರ ವಾಕ್ಯದಂತೆ ಜೀವಿಸುವವನು, ದೇವರ ವಾಕ್ಯದ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳುವವನು, ದೇವರ ಮಾರ್ಗದಲ್ಲಿ ನಡೆಯುವವನು, ಅಂಥವನು ಧನ್ಯನು. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನು. ಈ ವಾಕ್ಯ ಕೀರ್ತನೆ 119 ವಚನ 162 ನಾವು ನೋಡ್ತೇವೆ. ದಾವೀದರಸನು ಹೇಳುತ್ತಾನೆ, ಜನರು ಕೊಳ್ಳೆ ಹೊಡೆದಾಗ ಆ ಕೊಳ್ಳೆಯಲ್ಲಿ ಎಷ್ಟು ಆನಂದಿಸುತ್ತಾರೋ ಅದಕ್ಕಿಂತ ಮಿಗಿಲಾಗಿ ನಾನು ನನ್ನ ದೇವರ ವಾಕ್ಯದಲ್ಲಿ, ಧರ್ಮಶಾಸ್ತ್ರದಲ್ಲಿ ಆನಂದಿಸುವವನಾಗಿದ್ದೇನೆ ಎಂಬುದಾಗಿ. ಸೊ ಧರ್ಮಶಾಸ್ತ್ರದಲ್ಲಿ ನಾವು ಆನಂದ ಪಡುವ ಮಕ್ಕಳಾಗಬೇಕು. ಹಗಲಿರುಳೆನ್ನದೆ, ಇದು ಬಹಳ ಮುಖ್ಯ. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು. ಮೆಡಿಟೇಷನ್, ಧ್ಯಾನ ಮಾಡುವುದು ಅಂತ ಹೇಳ್ತೀವಿ. ಯಾವುದನ್ನ ಧ್ಯಾನ ಮಾಡಬೇಕು? ಹಗಲು ಇರುಳು ಎನ್ನದೆ ಸದಾಕಾಲ ಯಾರು ದೇವರ ವಾಕ್ಯವನ್ನ ಧ್ಯಾನಿಸುತ್ತಿರುತ್ತಾರೋ, ಮೆಡಿಟೇಷನ್ ಮಾಡುತ್ತಾ ಇರ್ತಾರೋ ಅವರು ಧನ್ಯರು, ಭಾಗ್ಯವಂತರು. ಯಾತಕ್ಕಾಗಿ ನಾವು ದೇವರ ವಾಕ್ಯವನ್ನ ಧ್ಯಾನಿಸಬೇಕು? ಧ್ಯಾನಿಸುವುದರಿಂದ ಏನು ಪ್ರಯೋಜನ? ದ ಪವರ್ ಆಫ್ ಮೆಡಿಟೇಷನ್. ಏನು ಪ್ರಯೋಜನ ದೇವರ ವಾಕ್ಯ ಧ್ಯಾನಿಸುವುದರಿಂದ? ಇದು ಒಂದು ದೊಡ್ಡ ಸಬ್ಜೆಕ್ಟು. ನೋಡೋಣ, ಸಾಧ್ಯ ಆದರೆ ಇದರ ಕುರಿತು ಸ್ವಲ್ಪ ದಿನ ನಾವು ಆಳವಾಗಿ ಹೋಗೋಣ. ನೋಡಿ, ದೇವರ ವಾಕ್ಯ ಒಂದು ಬೀಜ, ಸೀಡ್, ಬೀಜಕ್ಕೆ ಸಮಾನ. ರೈತ ಬೀಜ ಬಿತ್ತನೆ ಮಾಡಲು ಹೋದ. ಅವನು ಬೀಜ ಬಿತ್ತನೆ ಮಾಡಿದಾಗ ಹದವಾದ ಭೂಮಿಯ ಮೇಲೆ ಬಿದ್ದ ಬೀಜ ಏನಾಗುತ್ತೆ? ಸಕಾಲಕ್ಕೆ ಮೊಳಕೆಯೊಡೆದು ಹೊರಗಡೆ ಫಲ ಅಥವಾ ಬೆಳೆ ಕಾಣಿಸಿಕೊಳ್ಳುತ್ತದೆ. ಕರೆಕ್ಟಾ? ಸೊ ಅದೇ ರೀತಿಯಲ್ಲಿ ಈ ದೇವರ ವಾಕ್ಯವೆಂಬ ಬೀಜವನ್ನ ನೀವು ನಿಮ್ಮ ಹೃದಯದಲ್ಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಬಿತ್ತನೆ ಮಾಡಿ
ಅದನ್ನೇ ಧ್ಯಾನಿಸುತ್ತಿರುವಾಗ ಆ ಬೀಜ ಏನ್ ಮಾಡುತ್ತೆ? ಮೊಳಕೆಯೊಡೆದು ಫಲ ಹೊರಗಡೆ ಕಂಡು ಬರುತ್ತದೆ. ನಿನ್ನ ಹೃದಯದಲ್ಲಿ ನೀನು ಧ್ಯಾನಿಸುವ ಬೀಜ, ಮನಸ್ಸಿನಲ್ಲಿ ಧ್ಯಾನ ಮಾಡುವ ದೇವರ ವಾಕ್ಯ ಕಾಲಕ್ರಮೇಣ ಕಣ್ಣಿಗೆ ಕಾಣುವ ರೀತಿಯಲ್ಲಿ ನಿನ್ನ ಶರೀರದಲ್ಲಿ ಅದು ಫಲ ಕೊಡಲು ಪ್ರಾರಂಭ ಮಾಡುತ್ತದೆ. ಉದಾಹರಣೆಗೆ ನೋಡಿ, ಯಾವುದೋ ಒಂದು ವಾಕ್ಯನ ನಾವು ಧ್ಯಾನಿಸ್ತೀವಿ ಅಂತ ತಿಳ್ಕೊಳ್ಳಿ. ಜ್ಞಾನೋಕ್ತಿಗಳ ಗ್ರಂಥ 4:18 ಮೇಲ್ಪಟ್ಟು ನಾವು ನೋಡುತ್ತೇವೆ, ದೇವರ ವಾಕ್ಯವನ್ನ ಕಂಡುಕೊಳ್ಳುವವನಿಗೆ ಅದು ಅವನ ಇಡೀ ದೇಹಕ್ಕೆ ಆರೋಗ್ಯಕರ, ಇಡೀ ದೇಹಕ್ಕೆ ದಿವ್ಯ ಔಷಧಿ. ಅದೊಂದು ವಾಕ್ಯನ ನಮ್ಮ ಮನಸ್ಸಿನಲ್ಲಿ ಹಾಕ್ತೀವಿ, ಅದನ್ನೇ ಧ್ಯಾನಿಸ್ತೀವಿ. ದೇವರ ವಾಕ್ಯ ನನ್ನ ಇಡೀ ದೇಹಕ್ಕೆ ದಿವ್ಯ ಔಷಧಿ, ದೇವರ ವಾಕ್ಯ ನನ್ನ ಇಡೀ ದೇಹಕ್ಕೆ ದಿವ್ಯ ಔಷಧಿ. ಅದನ್ನೇ ಧ್ಯಾನಿಸುತ್ತಾ ಧ್ಯಾನಿಸುತ್ತಾ ಬೀಜ ಒಡೆದು ಚಿಗುರಿ ಫಲ ಹೊರಗಡೆ ಕಾಣಿಸುತ್ತೆ, ಭೂಮಿಯಲ್ಲಿ ಬಿತ್ತನೆ ಮಾಡಿದ ಬೀಜ. ಅದೇ ರೀತಿ ನಾವು ಧ್ಯಾನಿಸುವ ವಾಕ್ಯ ನಮ್ಮ ಶರೀರದಲ್ಲಿ ಪ್ರಕಟವಾಗುತ್ತದೆ, ಹೊರಗಡೆ ಕಂಡು ಬರುತ್ತದೆ. ಮನಸ್ಸಿನಲ್ಲಿ ಬಿತ್ತನೆ ಮಾಡಿದ ಬೀಜ ವಾಕ್ಯ ಶರೀರದಲ್ಲಿ ಹೊರಗಡೆ ಕಂಡು ಬರುತ್ತದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಸೊ ಆದ ಕಾರಣ ದೇವರ ವಾಕ್ಯವನ್ನ ನಾವು ಧ್ಯಾನಿಸಬೇಕು. ಅದಕ್ಕಾಗಿ ಜೀವಸ್ವರವನ್ನ ನಾವು ಪ್ರಾರಂಭ ಮಾಡಿದ್ದು. ಮೊಬೈಲಲ್ಲಿ ಏನೇನೋ ನೋಡ್ತೀವಿ, ಏನೇನೋ ಶೇರ್ ಮಾಡ್ತೀವಿ, ಆದರೆ ಜೀವ ಕೊಡುವ ವಾಕ್ಯಗಳು, ಇದನ್ನ ಕೇಳುವವನು ಧನ್ಯನು, ಓದುವವನು ಧನ್ಯನು, ಕೇಳಿದ್ದನ್ನ ಓದಿದ್ದನ್ನ ಧ್ಯಾನಿಸಿ ಅದರಂತೆ ನಡೆಯುವವನು ಇನ್ನೂ ಧನ್ಯನು. ಯಾತಕ್ಕಾಗಿ ನಾವು ಧ್ಯಾನಿಸಬೇಕು ಅಂತ ಮುಂದಿನ ವಚನ ಇನ್ನು ಕ್ಲಿಯರ್ ಆಗಿ ಹೇಳುತ್ತೆ. ಧ್ಯಾನ ಮಾಡೋದ್ರಿಂದ ಸಿಗುವ ಪ್ರತಿಫಲ ಏನು ಅಂತ ಅದು ನಾಳೆ ನೋಡೋಣ. ಆದರೆ ಅದಕ್ಕೂ ಮೊದಲು ಇನ್ನೊಂದು ವಾಕ್ಯ ಓದ್ಬಿಡ್ತೀನಿ. ಯಾಕೋಬನ ಗ್ರಂಥ 1ನೇ ಅಧ್ಯಾಯ ವಚನ 25. ನಮಗೆ ವಿಮೋಚನೆಯನ್ನು ತರುವ ಧರ್ಮಶಾಸ್ತ್ರವನ್ನು ಲಕ್ಷ್ಯವಿಟ್ಟು ನೋಡಿ ಅದರಲ್ಲೇ ಧ್ಯಾನಾಸಕ್ತನಾಗಿರುವವನು ಅದನ್ನು ಮರೆಯುವುದಿಲ್ಲ. ಈ ದೇವರ ವಾಕ್ಯ ನಮಗೆ ವಿಮೋಚನೆ, ಬಿಡುಗಡೆ. ಸತ್ಯವನ್ನ ನೀವು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವುದು. ನಮಗೆ ಬಿಡುಗಡೆಯನ್ನ, ವಿಮೋಚನೆಯನ್ನ, ರಕ್ಷಣೆಯನ್ನ, ಜೀವೋದ್ಧಾರವನ್ನ ತರುವ ಸರ್ವೋತ್ತಮ ಉತ್ತಮೋತ್ತಮ ಧರ್ಮಶಾಸ್ತ್ರ. ಕತೆ ಪುಸ್ತಕ, ಸಿನಿಮಾ ಸೀರಿಯಲ್ಸ್, ಟಿವಿ ಇವೆಲ್ಲ IPL ಮ್ಯಾಚ್ಗಳಲ್ಲ. ಸರ್ವೋತ್ತಮ ಉತ್ತಮೋತ್ತಮ ಧರ್ಮಶಾಸ್ತ್ರವನ್ನು ಲಕ್ಷ್ಯವಿಟ್ಟು ನೋಡಿ ಅದರಲ್ಲೇ ಧ್ಯಾನಾಸಕ್ತನಾಗಿರುವವನು. ಧ್ಯಾನಾಸಕ್ತರಾಗಬೇಕು. ನಾವು ಬರೀ ಕೇಳುವವರು ಮಾತ್ರ ಆಗಿರಬಾರದು, ನೋಡುವವರು ಮಾತ್ರ ಆಗಿರಬಾರದು, ಧ್ಯಾನಾಸಕ್ತರಾಗಿರಬೇಕು. ಯಾಜಕ ಕಾಂಡದಲ್ಲಿ ನಾವು ನೋಡ್ತೇವೆ, ಮೆಲುಕು ಹಾಕುವ ಪ್ರಾಣಿಗಳು, ಮೆಲುಕು ಹಾಕದ ಪ್ರಾಣಿಗಳು. ಒಂದು ಹಸುನ ತೆಗೆದುಕೊಂಡು ಹೋಗಿ ಮೇಯುವುದಕ್ಕೆ ಬಿಟ್ಟಾಗ ಗಬ 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 ಅಂತ ಅದು ಹುಲ್ಲುಗಳನ್ನೆಲ್ಲ ತುಂಬಿಸ್ಕೊಂಡು ಬಂದ್ಬಿಡುತ್ತೆ. ಕೊಟ್ಟಿಗೆ ಕಟ್ಟಿದಾಗ ಅದು ಅಲ್ಲಿ ಶೇಖರಣೆ ಮಾಡಿಕೊಂಡಿರುವ ಆಹಾರವನ್ನ ಮತ್ತೆ ಬಾಯಿಗೆ ತಂದು ಚೆನ್ನಾಗಿ ಅರೆದು ಮೆಲುಕು ಹಾಕುತ್ತೆ. ಓಕೆ, ಅದೇ ರೀತಿ ನಾವು ಕೇಳಿಸಿಕೊಂಡ ವಾಕ್ಯಗಳನ್ನ ಧ್ಯಾನಿಸುವವರಾಗಿರ್ಬೇಕಂತೆ. ಇದರಿಂದ ಬಹಳ ಪ್ರಯೋಜನ ಇದೆ. ಸಾಧ್ಯವಾದರೆ ಇದರ ಕುರಿತು ಸ್ವಲ್ಪ ಆಳವಾಗಿ ಬೇರೆ ಬೇರೆ ಹಂತಗಳಲ್ಲಿ ನಾವು ಧ್ಯಾನಿಸೋಣ. ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ಬೇಕು, ಕೀರ್ತನೆಗಳು ನಾವು ಮುಂದುವರಿಸೋಣ, ಅಥವಾ ಇವತ್ತಿನ ವಾಕ್ಯ ಪ್ರಬೋಧನೆ ನಿಮಗೆ ಯಾವ ರೀತಿ ಪ್ರಯೋಜನ ಆಯಿತು. ಯಾಕಂದ್ರೆ ನಾನು ಮಾತನಾಡುತ್ತಿರುವುದು ಜೀವಂತ ಮಕ್ಕಳಿಗೆ ಅಲ್ವಾ. ಕಲ್ಲುಗಳು ದೇವರ ವಾಕ್ಯವನ್ನ ಕೇಳಿ ದೇವರನ್ನ ಮಹಿಮೆ ಪಡಿಸುವಾಗ, ಜೀವಂತರು ನೀವು ಕೇಳಿಸಿಕೊಂಡಾಗ ಅದಕ್ಕೆ ಆಮೇನ್ ಅಂತ ಹೇಳೋದು, ಅಥವಾ ನಿಮ್ಮ ಅನಿಸಿಕೆಗಳನ್ನು ಹಾಕುವಾಗ ಇನ್ನೂ ಹೆಚ್ಚಾಗಿ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಲು ಪವಿತ್ರಾತ್ಮರ ಕೃಪೆ ನಮಗೆ ಸಹಾಯ ಮಾಡುತ್ತದೆ. ಅದನ್ನು ಮರೆಯುವುದಿಲ್ಲ. ಅವನು ಕೇಳುವವನು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ನಡೆಯುವವನು ಆಗಿರುತ್ತಾನೆ. ಪ್ರೇಸ್ ದ ಲಾರ್ಡ್. ಯಾವ ವಾಕ್ಯವನ್ನ ನೀನು ಓದಿ, ಯಾವ ವಾಕ್ಯವನ್ನ ಕೇಳಿ ಮರ್ತೋಗ್ಬಾರ್ದು. ಅರ್ಥ ಆಗ್ತಿದೆಯಲ್ಲ? ಎಷ್ಟೋ ವಾಕ್ಯಗಳನ್ನ ಕೇಳಿದ್ವಿ, ಎಲ್ಲ ಮರ್ತೋದ್ವಿ. ಅವನು ಮರೆಯುವುದಿಲ್ಲ. ಯಾರು ಮರೆಯುವುದಿಲ್ಲ? ಕೇಳಿಸಿಕೊಂಡ ವಾಕ್ಯದಲ್ಲಿ ಧ್ಯಾನಾಸಕ್ತನಾಗಿರುವವನು, ಅದನ್ನೇ ಮೆಡಿಟೇಟ್ ಮಾಡುವವರು, ಅದನ್ನೇ ಹಗಲಿರುಳೆನ್ನದೆ ಧ್ಯಾನಿಸುವವರು ಆ ವಾಕ್ಯವನ್ನ ಮರೆಯುವುದಿಲ್ಲ. ಅವರು ಆ ವಾಕ್ಯದ ಪ್ರಕಾರ ನಡೆಯುವವರಾಗಿ ಮಾರ್ಪಾಡಾಗುತ್ತಾರೆ. ಪ್ರೇಸ್ ದ ಲಾರ್ಡ್.
ಇಂಥವನು ಭಾಗ್ಯವಂತನು. ಅದ್ಭುತಕರವಾದ ವಚನ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಹಗಲಿರುಳೆನ್ನದೇ ದೇವರ ವಾಕ್ಯವನ್ನ ಧ್ಯಾನಿಸುವವನು ಧನ್ಯನು. ಅವನು ಧ್ಯಾನಿಸುವವನು ಮಾತ್ರ ಆಗಿರದೆ ಅದರಂತೆ ನಡೆಯುವವನಾಗಿ ಮಾರ್ಪಾಡಾಗುತ್ತಾನೆ ಎಂದು ವಾಗ್ದಾನ ಮಾಡಿದಿರಿ. ಯೇಸುವೇ, ಭೂಮಿಯಾಕಾಶಗಳು ಸೃಷ್ಟಿ ಸಮಸ್ತವು ಉಂಟಾದುದು ವಾಕ್ಯದಿಂದಲೇ. ಆ ವಾಕ್ಯದಿಂದಲ್ಲದೆ ಯಾವುದೂ ಉಂಟಾಗಲಿಲ್ಲ. ಆ ವಾಕ್ಯ ನಮ್ಮಲ್ಲಿ ಜೀವವೂ ಆತ್ಮವೂ ಶಕ್ತಿಯೂ ಅಭಿಷೇಕವಾಗಿ ಕಾರ್ಯ ಮಾಡಲಿ. ನಮ್ಮ ಮನಸ್ಸಿನ ಚಿಂತೆ ಪೇಚಾಟಗಳನ್ನು ಸಂಪೂರ್ಣವಾಗಿ ತೆಗೆದು ಹಾಕಿರಿ. ಪರಮಪಿತನು ನಮ್ಮ ಮನಸ್ಸಿನಲ್ಲಿ ನಡೆದೇ ಇರುವ ಎಲ್ಲ ಗಿಡಗಳು ಕಳೆಗಳು ಯೇಸು ನಾಮದಲ್ಲಿ ಕಿತ್ತು ಹಾಕಲ್ಪಡಲಿ. ಪವಿತ್ರಾತ್ಮರ ಪ್ರೀತಿ, ಶಾಂತಿ, ಸಮಾಧಾನ, ಧೈರ್ಯ, ಸ್ಥೈರ್ಯ ನಮ್ಮ ಋನ್ಮನಗಳಲ್ಲಿ ಆಳ್ವಿಕೆ ಮಾಡಲಿ. ಹಗಲಿರುಳೆನ್ನದೆ ದೇವರ ವಾಕ್ಯವನ್ನ ಧ್ಯಾನಿಸಿ ಅದರಂತೆ ಜೀವಿಸುವ ಅಭಿಷೇಕ ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ. ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ಅಥವಾ ಅನಿಸಿಕೆಗಳನ್ನ ಹೇಳಿ. ದೇವರ ವಾಕ್ಯ ಕೇಳುವುದು ಮಾತ್ರವಲ್ಲ, ಧ್ಯಾನಾಸಕ್ತನಾಗಿರುವವನು ಅದರಂತೆ ಜೀವಿಸಲು ಪ್ರಾರಂಭ ಮಾಡುತ್ತಾನೆ. ಅವನು ಧನ್ಯನು. ಯಾವ ರೀತಿಯ ಆಶೀರ್ವಾದ ನಾಳೆ ನೋಡೋಣ. ಥ್ಯಾಂಕ್ ಯು.